ಶಿವನ ಆರಾಧನೆಯ ಭಕ್ತಿ ಮಾರ್ಗದ ಮೂಲಕ ಆತ್ಮ ಪರಿವರ್ತನೆಯ ಮಹಾನ್ ಚಿಂತನೆಯೊಂದಿಗೆ ಉಡುಪಿಯಿಂದ ಆರಂಭಗೊಂಡಿರುವ ಆದಿಯೋಗಿ ರಥಯಾತ್ರೆ ಡಿಸೆಂಬರ್ 22ರಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮದೆನಾಡಿನ ಮೂಲಕ ಕೊಡಗನ್ನ ಪ್ರವೇಶಿಸಲಿದ್ದು, ಅಂದು ನಗರದಲ್ಲಿ ನಡೆಯಲಿರುವ ಭಕ್ತಿ ಭಾವದ ರಥಯಾತ್ರೆಯಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದ ವತಿಯಿಂದ ಶಿವರಾತ್ರಿಯ ಹಿನ್ನೆಲೆ ಇದೇ ಡಿಸೆಂಬರ್ 7ರಿಂದ ಶ್ರೀಕೃಷ್ಣನ ನಗರಿ ಉಡುಪಿಯಿಂದ ಆದಿಯೋಗಿ ರಥಯಾತ್ರೆಗೆ ಚಾಲನೆ ದೊರಕಿದೆ. ಯಾತ್ರೆ ಫೆಬ್ರವರಿ 13ರಂದು ಕೊಯಂಬತ್ತೂರಿನ ಈಶಾ ಕೇಂದ್ರವನ್ನು ತಲುಪಲಿದ್ದು, ಒಟ್ಟು 1,000 ಕಿಲೋಮೀಟರ್ ಅಂತರವನ್ನು 70 ದಿನಗಳ ಕಾಲ ಕ್ರಮಿಸಲಿದೆ. ಈ ಸಂದರ್ಭ 100ಕ್ಕೂ ಹೆಚ್ಚಿನ ಗ್ರಾಮಗಳನ್ನು ಹಾದು ಹೋಗಲಿದೆ ಎಂದು ಈಶಾ ಯೋಗ ಕೇಂದ್ರದ ಸ್ವಯಂ ಸೇವಕರಾದ ಎಂ ಧನಂಜಯ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ರಥಯಾತ್ರೆ ಪ್ರಸ್ತುತ ಪುತ್ತೂರನ್ನ ಹಾದು ಸುಳ್ಯದತ್ತ ಬರ್ತಾ ಇದ್ದು, ಡಿಸೆಂಬರ್ 22ರಂದು ಸಂಜೆ 5 ಗಂಟೆಗೆ ಸಂಪಾಜೆ ಮಾರ್ಗವಾಗಿ ಮದೆನಾಡನ್ನ ಹಾದು ಮಡಿಕೇರಿಯನ್ನ ತಲುಪಲಿದೆ. ಬಳಿಕ ಜನರಲ್ ಕೆ.ಎಸ್. ತಿಮ್ಮಯ್ಯ ವೃತ್ತ, ಕೋಟೆ, ಮಹದೇವಪೇಟೆಯನ್ನ ಹಾದು ಚೌಕಿ ಮೂಲಕ ಸೋಮವಾರಪೇಟೆ ರಸ್ತೆಯಲ್ಲಿರುವ ಕಾಶಿ ಮಠವನ್ನು ತಲುಪಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಕೃಷ್ಣನ ನೆಲೆಯಿಂದ ಹೊರಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವರು ಉಡುಪಿಯ ರಥಬೀದಿಯಿಂದ ಈ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಉಡುಪಿಯಿಂದ ಇದು ಮಣಿಪಾಲ, ಮಂಗಳೂರು, ಪುತ್ತೂರು, ಸುಳ್ಯ, ಮಡಿಕೇರಿ ಹೀಗೆ ಮುಂದುವರೆದು ಕೆ.ಆರ್. ನಗರ, ಮೈಸೂರು ಹಾಗೂ ಕಳೆದ 3 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಸದ್ಗುರು ಸನ್ನಿಧಿ ಅಂತ ಹೇಳಿ ಈಶಾ ಯೋಗ ಕೇಂದ್ರದ ಮತ್ತೊಂದು ಭಾಗ ಚಿಕ್ಕಬಳ್ಳಾಪುರವನ್ನು ತಲುಪಿ ನಂತರ ಅಲ್ಲಿಂದ ಹೊಸಕೋಟೆ ಮಾಲೂರು ಮಾರ್ಗವಾಗಿ ತಮಿಳುನಾಡಿನ ಅವಿನಾಶಿಯನ್ನು ತಲುಪಿಕೊಂಡು ಫೆಬ್ರವರಿಗೆ ಶಿವರಾತ್ರಿಯ ದಿನದಂದು ಈಶಾ ಯೋಗ ಕೇಂದ್ರಕ್ಕೆ ತಲುಪಲಿದೆ. ವೇಳಂಗಿರಿಯ ಪರ್ವತಗಳಲ್ಲಿ ಇರುವಂತಹ ಈ ಈಶಾ ಯೋಗ ಕೇಂದ್ರ ಕಳೆದ 33 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಹಲವಾರು ಭಕ್ತ ಸಮೂಹವನ್ನು ಈ ಈಶಾ ಯೋಗ ಕೇಂದ್ರ ತನ್ನಲ್ಲಿ ಇಟ್ಕೊಂಡಿದೆ. ಹಾಗೆ ಈ ರಥಯಾತ್ರೆಯ ಮಹತ್ವವನ್ನು ನಮ್ಮ ಮಡಿಕೇರಿ ಭಾಗದಲ್ಲಿ ನಾವು ಅದನ್ನು ಸ್ವಾಗತವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ಇಂದು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆದಿದ್ದೇವೆ. ಮಡಿಕೇರಿ ನಗರದ ಸರ್ವರ ಸಹಕಾರ ಇದಕ್ಕೆ ಅಗತ್ಯವಾಗಿದೆ. ಮದೆನಾಡಿನಿಂದ ಹೊರಡುವಂತ ಈ ಒಂದು ರಥಯಾತ್ರೆ ಮಡಿಕೇರಿ ತಲುಪಿ ಮಡಿಕೇರಿಯ ನಗರದ ಟೋಲ್ಗೇಟ್, ಜಿಟಿ ಸರ್ಕಲ್ ಹಾಗೂ ಕೋಟೆ, ಮಾಧವಪೇಟೆ ಅನ್ನು ಮುಂದುವರಿಸಿಕೊಂಡು ಹೋಗಿ ಚೌಕಿ ಭಾಗದಿಂದ ಗಣಪತಿ ಬೀದಿಗೆ ಹೋಗುತ್ತೆ. ಅಲ್ಲಿಂದ ಕಾಶಿ ಮಠದಲ್ಲಿ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಈ ಯಾತ್ರೆ ಮಡಿಕೇರಿಗೆ ಬಂದು ತಲುಪುವಾಗ ಸಂಜೆ 5 ಗಂಟೆ ಆಗ್ತದೆ. ಮಲೆನಾಡಿನಿಂದ ಮಡಿಕೇರಿಯವರೆಗೆ ಬಂದು ಮಡಿಕೇರಿ ನಗರ ಪ್ರದಕ್ಷಿಣೆ ಆಗಿ ಕಾಶಿ ಮಠ ತಲುಪುವವರೆಗೆ ಕೂಡ ಸರ್ವ ಭಕ್ತರು, ಸಾರ್ವಜನಿಕರು ಎಲ್ಲರೂ ಕೂಡ ಈ ರಥಯಾತ್ರೆಯಲ್ಲಿ ಕೈ ಜೋಡಿಸಬೇಕು. ಈ ರಥಯಾತ್ರೆಯನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಡಬೇಕು. ಗೋಷ್ಠಿಯಲ್ಲಿ ಸ್ವಯಂ ಸೇವಕರಾದ ಜೆ. ಗಣೇಶ್ ಶೆಣೈ, ಅಗಸ್ತ್ಯ ಮಧುಕರ್, ಅಖಿಲ ನಾಗರಾಜ್, ರಂಜಿತ್ ಜಯರಾಮ್ ಪಾಲ್ಗೊಂಡಿದ್ದರು.